ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಂಜಾಬ್ ಪ್ರಾಂತ್ಯದಲ್ಲಿ ಭಾರತೀಯ ಸೇನೆ ರಣಬೇಟೆಯನ್ನು ಶುರು ಮಾಡಿದೆ. ರಣಬೇಟೆ ಅಮೃತಸರದಲ್ಲಿ ಪಾಕ್ ಡ್ರೋನ್ಗಳು ಪೀಸ್ ಆಗಿವೆ. ಜೊತೆಗೆ ಪಾಕಿಸ್ತಾನದ ಯಾವ್ಯಾವ ಭಾಗಗಳನ್ನು ಹುಡುಕಿ ಹೊಡಿಬೇಕು ಭಾರತ ಈಗ ಪ್ರಯತ್ನವನ್ನು ಶುರು ಮಾಡಿದೆ. ಪಂಜಾಬ್ ಪ್ರಾಂತ್ಯ ನಿಮಗೆ ಗೊತ್ತಿದೆ. ಪಂಜಾಬಿನ ಎರಡು ಭಾಗ, ಒಂದು ಭಾಗ ಈ ಕಡೆಗಿದೆ, ಒಂದು ಭಾಗ ಆ ಕಡೆಗಿದೆ. ಪಂಜಾಬ್ ಪ್ರಾಂತ್ಯ ಆ ಕಡೆ ಭಾಗದಲ್ಲಿರುವಂಥದ್ದು ಬಹಳ ಶ್ರೀಮಂತವಾಗಿರುವಂಥ ಭಾಗ ಅದು ಪಾಕಿಸ್ತಾನದಲ್ಲಿ. ನೀವು ಸೇನೆಯ ದೊಡ್ಡ ನಾಯಕರುಗಳು ಕೂಡ ಅದರಲ್ಲಿದ್ದಾರೆ. ಜೊತೆಗೆ ಏನು ಅಂದರೆ ಇಡೀ ಪಾಕಿಸ್ತಾನವನ್ನು ಆಳುವಂಥ ನಾಯಕರು ಕೂಡ ಅದೇ ಭಾಗದಲ್ಲಿರುವಂಥದ್ದು. ಒಂದು ಕಡೆಗೆ ನಮ್ಮ ಪಂಜಾಬ್ ಪ್ರಾಂತ್ಯದಲ್ಲಿ ಹಾರಾಡುವಂಥ ವಸ್ತುಗಳು ಯಾವ್ಯಾವ ಬರ್ತವೆ, ಆ ಡ್ರೋನ್ ಆಗಿರ್ಬೋದು ಅಥವಾ ಕ್ಷಿಪಣಿ ಆಗಿರ್ಬೋದು, ಅದನ್ನು ಹೊಡೆದುರುಳಿಸುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ತಿರುಗಿ ವಾಪಸ್ ಹೆಂಗೆ ಕೊಡಬೇಕು ಅದನ್ನು ಕೂಡ ಬಹಳ ಅದ್ಭುತವಾಗಿ ಭಾರತ ಮಾಡ್ತಾ ಇದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಎಸ್, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಹವಲ್ದಾರ್ ಮಾತಾಡ್ತಾ ಇದ್ರು. ಹವಲ್ದಾರ್ ಸರ್, ಪ್ಲೀಸ್ ಕಂಟಿನ್ಯೂ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೆ. ಯಾಕಂದರೆ ಅವ್ರಿಗೆ ನಮ್ಮ ಅಮೃತ್ಸರದಿಂದ ಅಫ್ಘಾನಿಸ್ತಾನವರೆಗೂ ಕೇವಲ ಒಂದು 400 ಕಿಲೋಮೀಟರ್ ಮಾತ್ರ ಇದೆ. ನಾವು ಪಾಕಿಸ್ತಾನದ ಒಂದು ನಕ್ಷೆಯನ್ನು ಗಮನ ಮಾಡಿದಾಗ ಅವ್ರದ್ದು ಎಲ್ಲ ಇಂಪಾರ್ಟೆಂಟ್ ಸಿಟೀಸ್, ಇಂಪಾರ್ಟೆಂಟ್ ಮಿಲಿಟರಿ ಬೇಸಸ್, ಅವ್ರ ಕ್ಯಾಪಿಟಲ್ಲು ಮತ್ತು ಅವ್ರ ಕರಾಚಿ ಬಂದರು ಎಲ್ಲನೂ ಒಂದೇ ಲೈನಲ್ಲಿ ಇರೋದ್ರಿಂದ ಅದು 200 ಕಿಲೋಮೀಟರಿಂದ ದೂರ ಇಲ್ಲ. ನಮ್ಮ ಪ್ರತಿಯೊಂದು BVR ಮಿಸೈಲ್ ಅಂತ ಕರಿತೀವಿ ನಾವು, ಬಿಯಾಂಡ್ ವಿಜುವಲ್ ರೇಂಜ್, ಅಥವಾ ನಮ್ಮ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ರೇಂಜ್ ಒಳಗೆ ಎಲ್ಲ ಇದೆ. ಅವರು ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇನೆಂದರೆ ತಮ್ಮ ಎಪಿಸೆಂಟರ್ ಆದಂಥ ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ ಸುತ್ತಮುತ್ತ ಇರತಕ್ಕಂಥ ಏರ್ ಬೇಸಿಂದ ಅಥವಾ ಈ ಮಿಸೈಲ್ ಲಾಂಚ್ ಪ್ಯಾಡಿಂದ ಅವರು ತಮ್ಮನ್ನು ರಕ್ಷಣೆ ಮಾಡ್ಕೋತಾ ಇದ್ದಾರೆ. ಅದರಂಗೆ ಕೆಳಗಡೆ ಸ್ವಲ್ಪ ಕರಾಚಿ ಪಕ್ಕ ನಮ್ಮ ಜೈಸಲ್ಮೇರ್ ಅಥವಾ ನಲಿಯಾ ಆ ಏರಿಯಾದಾಗ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಹೆಂಗೆ ಪಂಜಾಬ್ ಮುಖ್ಯವು, ನಮಗಿಂತ ಅವ್ರಿಗೆ ಬಹಳ ಮುಖ್ಯ. ಅದಕ್ಕೆ ಅವರು ಅಲ್ಲಿಂದ ಅಗ್ರೆಷನ್ ತೋರಿಸ್ತಾ ಇದ್ದಾರೆ, ನಾವು ಕೂಡ ಅಗ್ರೆಷನ್ ತೋರಿಸ್ತಾ ಇದ್ದೀವಿ. ಬಟ್ ಅವರು ಈಗವಾಗ ನವೀನ್ ನಾಗಪ್ಪ ಹೇಳಿದರು, ಒಂದು ಫತೆ ಅದು ಬ್ಯಾಲಿಸ್ಟಿಕ್ ಮಿಸೈಲ್ನ ಸರ್ಫೇಸ್ ಟು ಸರ್ಫೇಸ್ ಯೂಸ್ ಮಾಡಿದ್ದಾರೆ. ಬಹುಶಃ ಇದು ಒಂದು ಅವ್ರಿಗೆ ಟೆಸ್ಟಿಂಗ್ ಒಂದು ಗ್ರೌಂಡು ಅಂತ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅವರು. ನೀವು ಹೇಳ್ದಂಗೆ ನಮ್ಮ ಬತ್ತಳಿಕೆ ಒಳಗೆ ಬಹಳ ಇದೆ. ಬಟ್ ನಾವು ಯಾಕೆ ಕಾಯ್ದು ಕೂತಿದ್ದೀವಿ ಅನ್ನೋದೇ ಒಂದು ಪ್ರಶ್ನೆ ನನ್ನನ್ನು ಕೂಡ ಕಾಡ್ತಾ ಇದೆ. ಅವ್ರಿಗೆ ಏನು ಮಾಡ್ತಾ ಇದ್ದೀವಿ, ಸಾಕಷ್ಟು ಹೊಡಿತಾ ಇದ್ದೀವಿ. ಬಟ್ ಟೈಮ್ ಹ್ಯಾಸ್ ಕಮ್. ಆ ಥ್ರೆಶೋಲ್ಡ್ ಅವರು ರೀಚ್ ಆಗೋ ಒಂದು ಇಂಡಿಕೇಶನ್ ನಮಗೆ ಕೊಟ್ಟಿದ್ದಾರೆ ಇದು ಫತೇಹ ಮಿಸೈಲ್ ಯೂಸ್ ಮಾಡಿ. ಅದಕ್ಕಾಗಿ ನಿಮ್ಮ ಆಟಾಟೋಪಗಳನ್ನೆಲ್ಲ ಒಂದ್ಸರಿ ತೋರಿಸ್ಬಿಡಿ ನೋಡೋಣ ಅಂತ. ನಿಮ್ಮಲ್ಲಿ ಏನೇನು ಶಕ್ತಿ, ಏನೇನು ಸಾಮರ್ಥ್ಯ ಎಲ್ಲವೂ ಕೂಡ ಇದೆ, ಅದನ್ನು ನೀವು ತೋರಿಸ್ಬಿಡಿ. ನಂತರದ ಬ್ರಹ್ಮಾಸ್ತ್ರ ಬಳಸುವಂಥ ಸರದಿ ನಮ್ಮದು, ಅದಾದ್ಮೇಲೆ ನಾವು ನಿಮಗೆ ಪಾಠ ಕಲಿಸ್ತೀವಿ ಅನ್ನುವಂಥ ಒಂದು ಭಾವನೆ ಭಾರತಕ್ಕೆ ಇರಬಹುದು. ಯಾಕಂದರೆ ನೀವೇನೇನು ತೋರಿಸ್ತೀರಿ ಅವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ವಲಯಕ್ಕೆ ತೋರಿಸ್ಲಿಕ್ಕೆ ಸಾಕ್ಷಿಯಾಗಲಿ, ಆಮೇಲೆ ನಾವು ನಿಮಗೆ ನುಗ್ಗಿ ಬಡಿತೀವಿ ಅಂತ.